ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಫೋಲ್ಡ್ ಎಐ. ಹೋಳಿ ಹಬ್ಬ ಅಂದ್ರೆ ಎಲ್ಲರಿಗೂ ಸಂಭ್ರಮ, ಬಣ್ಣಗಳ ಓಕುಳಿ. ಆದ್ರೆ ಈ ಹಬ್ಬ ಶುರುವಾಗೋ 8 ದಿನಗಳ ಮುಂಚೆ ಒಂದು ಡೆಡ್ಲಿ ಪೀರಿಯಡ್ ಇರುತ್ತೆ. ಅದನ್ನೇ ಹೋಳಾಷ್ಟಕ ಅಂತ ಕರೆಯೋದು. ಯಾಕೆ ಈ 8 ದಿನಗಳಲ್ಲಿ ನಮ್ಮ ಅಜ್ಜ ಅಜ್ಜಿಯಂದಿರು ಹೊಸ ಕೆಲಸ ಮಾಡೋದನ್ನ ಬೇಡ ಅಂತಾರೆ? ಸುಮ್ನೆ ಮೂಢನಂಬಿಕೆ ಅನ್ಕೋಬೇಡಿ. ಇದರ ಹಿಂದೆ ಒಂದು ದೊಡ್ಡ ಹಿಸ್ಟ್ರಿ ಇದೆ. ಕಥೆ ಶುರುವಾಗೋದು ಹಿರಣ್ಯಕಶಿಪುವಿನಿಂದ. ತನ್ನ ಮಗ ಪ್ರಹ್ಲಾದ ಹರಿಯನ್ನ ಸ್ಮರಿಸ್ತಿದ್ದಾನೆ ಅನ್ನೋ ಒಂದೇ ಕಾರಣಕ್ಕೆ ಫಾಲ್ಗುಣ ಶುಕ್ಲ ಅಷ್ಟಮಿಯಿಂದ ಹುಣ್ಣಿಮೆಯವರೆಗೆ 8 ದಿನಗಳ ಕಾಲ ಪ್ರಹ್ಲಾದನಿಗೆ ಚಿತ್ರಹಿಂಸೆ ಕೊಡ್ತಾನೆ. ಈ 8 ದಿನಗಳಲ್ಲಿ ಪ್ರತಿದಿನವೂ ಒಂದೊಂದು ಗ್ರಹ ಪ್ರಹ್ಲಾದನ ಮೇಲಿನ ದೌರ್ಜನ್ಯಕ್ಕೆ ನೊಂದು ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತೆ ಅಂತ ಜ್ಯೋತಿಷ್ಯಶಾಸ್ತ್ರ ಹೇಳುತ್ತೆ. ಮೊದಲನೇ ದಿನ ಸೂರ್ಯ, ಎರಡನೇ ದಿನ ಚಂದ್ರ, ಹೀಗೆ ಮಂಗಳ, ಬುಧ, ಗುರು, ಶುಕ್ರ, ಶನಿ ಮತ್ತು ರಾಹು ಇವರೆಲ್ಲರೂ ಅಶುಭ ಫಲ ಕೊಡೋಕೆ ಶುರು ಮಾಡ್ತಾರೆ. ಅದಕ್ಕೆ ಈ ಸಮಯದಲ್ಲಿ ಮದುವೆ ಫಿಕ್ಸ್ ಮಾಡೋದು, ಹೊಸ ಬಿಸ್ನೆಸ್ ಶುರು ಮಾಡೋದು ಅಥವಾ ಹೊಸ ಗಾಡಿ ತಗೊಳ್ಳೋದು ನಮಗೆ ಲಾಭ ತರಲ್ಲ ಅನ್ನೋದು ನಂಬಿಕೆ. ಅಷ್ಟೇ ಅಲ್ಲ, ಈ ಸಮಯದಲ್ಲಿ ಋತುಮಾನ ಬದಲಾಗೋದ್ರಿಂದ ನಮ್ಮ ಮನಸ್ಸು ಮತ್ತು ದೇಹದ ಮೇಲೆ ನಕಾರಾತ್ಮಕ ಪ್ರಭಾವ ಇರುತ್ತೆ. ಹೋಳಿಕಾ ದಹನದ ನಂತರವೇ ಈ ದೋಷಗಳು ದೂರವಾಗೋದು. ಸೊ ಈ 8 ದಿನಗಳ ಕಾಲ ಸಮಾಧಾನವಾಗಿರಿ, ದೈವಚಿಂತನೆ ಮಾಡಿ. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ ಎಐ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.